ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೊಳಗಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಒಂದು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥಶಾಸ್ತ್ರಗಳಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥದ್ದು, ಅವುಗಳ ಬಗ್ಗೆನೂ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರಚಲಿತ ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು, ಪ್ರಚಲಿತ ರಾಜಕೀಯಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರ್ತದೆ. ಬನ್ನಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 2024 ಆಗಸ್ಟ್ 21ರಿಂದ 23ರವರೆಗೆ ಪ್ರಧಾನಮಂತ್ರಿ ಪೋಲೆಂಡ್ ಮತ್ತು ಉಕ್ರೇನ್ಗೆ ಭೇಟಿ ನೀಡಿದರು ಅಂತಕ್ಕಂಥದ್ದು. ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ, ಪೋಲೆಂಡ್ ಮತ್ತು ಉಕ್ರೇನ್ಗೆ ಭೇಟಿ ನೀಡ್ತಕ್ಕಂಥ ವಿಶೇಷತೆ ಏನು ಅಂತಕ್ಕಂಥದ್ದು, ಎರಡು ಚಿತ್ರಗಳು ನೋಡ್ತಾ ಇದ್ರೆ ಮೋದಿ ಉಕ್ರೇನ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಈ ಒಂದು ಚಿತ್ರದಲ್ಲಿ ಮೋದಿ ಪೋಲೆಂಡ್ಗೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಉಕ್ರೇನ್ ಅಧ್ಯಕ್ಷರಾಗಿರ್ತಕ್ಕಂಥ ವಾಲ್ಡಿಮರ್ ಜೆಲೆನ್ಸ್ಕಿ ಅವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು, ಪೋಲೆಂಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟಸ್ಕಿ ಅವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಈ ಭೇಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾವ ವಿಚಾರಗಳನ್ನು ಇಲ್ಲಿ ವಿನಿಮಯ ಮಾಡಿಕೊಂಡ್ರು, ಒಪ್ಪಂದಗಳಾದವು ಅಂತಕ್ಕಂಥದ್ದು ಕುರಿತು ಇಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು. ಮುಂದೆ ನೋಡೋದಾದರೆ ನರೇಂದ್ರ ಮೋದಿಯವರು ಪೋಲೆಂಡ್ನ ಪ್ರಧಾನಿಯಾಗಿರ್ತಕ್ಕಂಥ ಡೊನಾಲ್ಡ್ ಟಸ್ಕಿ ಅವರ ಆಹ್ವಾನದ ಮೇರೆಗೆ ಭಾರತದ ಪ್ರಧಾನಿ ಮಂತ್ರಿ 2024 ಆಗಸ್ಟ್ 21ರಿಂದ 22ರವರೆಗೆ ಪೋಲೆಂಡ್ಗೆ ಭೇಟಿ ನೀಡಿದರು ಅಂತಕ್ಕಂಥದ್ದು ಪ್ರಮುಖವಾಗಿ ಮೊದಲ ಪ್ರಚಲಿತ ಘಟನೆಯಾಗಿರ್ತದೆ. ಅದೇ ರೀತಿ ಇನ್ನೊಂದು ನೋಡೋದಾದರೆ, ಉಕ್ರೇನ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರ ಆಹ್ವಾನದ ಮೇರೆಗೆ 2024 ಆಗಸ್ಟ್ 23ರಂದು ಉಕ್ರೇನ್ಗೆ ಭೇಟಿ ನೀಡಿದರು ಅಂತಕ್ಕಂಥದ್ದು. ಈ ಎರಡು ಅಂಶಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ನೋಡೋದಾದರೆ, ಈ ಎರಡು ದೇಶಗಳ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಿಷ್ಟು ಒಪ್ಪಂದಗಳಾದವು, ಅದರ ವಿಶೇಷತೆ ಏನು ಅಂತಕ್ಕಂಥದ್ದು ಕೂಡ ಗಮನವಹಿಸ್ಬೋದು. ಇಲ್ಲಿ ನೋಡೋದಾದರೆ 1979ರಲ್ಲಿ ಮೊರಾರ್ಜಿ ದೇಸಾಯಿಯವರ ಬಳಿಕ ಕಳೆದ 45 ವರ್ಷಗಳಲ್ಲಿ ಭಾರತ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಅಂತಕ್ಕಂಥದ್ದು. ಇತಿಹಾಸ ನೋಡೋದಾದರೆ 1979ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನಂತರ ಪೋಲೆಂಡ್ಗೆ ಭೇಟಿ ನೀಡಿದವರು ಯಾರು ಅಂದರೆ ಅದು ನರೇಂದ್ರ ಮೋದಿಯವರು. ಎಷ್ಟು ವರ್ಷಗಳ ನಂತರ ಅಂದರೆ 45 ವರ್ಷಗಳ ನಂತರ. 45 ವರ್ಷಗಳ ನಂತರ ಅಂತಕ್ಕಂಥದ್ದು ಗಮನಿಸ್ಬೋದು. 45 ವರ್ಷಗಳ ನಂತರ ಅಂತಕ್ಕಂಥದ್ದು. ಹಾಗೆ 1992ರಲ್ಲಿ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯಾದ ನಂತರ ಭಾರತ ಪ್ರಧಾನಿಯೊಬ್ಬರು ಉಕ್ರೇನ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲ ಬಾರಿಗೆ ಅಂತಕ್ಕಂಥದ್ದು. 92ರ ನಂತರ ಭಾರತ ಪ್ರಧಾನಿಯೊಬ್ಬರು ಉಕ್ರೇನ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲ ಬಾರಿಗೆ. ಇವೆರಡು ಅಂಶಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು, ಮೊರಾರ್ಜಿ ದೇಸಾಯಿಯವರ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಪೋಲೆಂಡ್ಗೆ ಭೇಟಿ ನೀಡುತ್ತಿರುವುದು 45 ವರ್ಷಗಳ ನಂತರ. ಅಂದರೆ ಒಂದು ದೇಶದ ನಡುವೆ ಇಷ್ಟೊಂದು ಅಂತರದಲ್ಲಿ ರಾಜತಾಂತ್ರಿಕತೆ ಒಪ್ಪಂದಗಳಾಗಿರ್ತಕ್ಕಂಥದ್ದು. ಇವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಹಾಗೆ 1992ರ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾದ ನಂತರ ಉಕ್ರೇನ್ಗೆ ಭಾರತ ಪ್ರಧಾನಿಯೊಬ್ಬರು ಮೊಟ್ಟ ಮೊದಲ ಬಾರಿಗೆ ಭೇಟಿ ನೀಡುತ್ತಿರುವುದು ಅದು ಉಕ್ರೇನ್ಗೆ ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಒಂದು ಅಧ್ಯಕ್ಷತೆಯಲ್ಲಿ ಗಮನಿಸಬಹುದು. ಉದ್ದೇಶ ಏನಿತ್ತು, ಈ ಎರಡು ದೇಶಗಳಿಗೆ ಭೇಟಿ ನೀಡುವುದರ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದು ನೋಡೋದಾದರೆ, ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಭಾರತ ಪೋಲೆಂಡ್ ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸಲು ಭಾರತ ಮತ್ತು ಪೋಲೆಂಡ್ ನಿರ್ಧರಿಸಿವೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಹಾಗೆ ವ್ಯೂಹಾತ್ಮಕ ಪಾಲುದಾರಿಕೆ ಕಾರ್ಯಗತಗೊಳಿಸಲು ಭಾರತ ಮತ್ತು ಪೋಲೆಂಡ್ ಎರಡೂ 2024ರಿಂದ 2028ರ ಅವಧಿಯವರೆಗೆ 5 ವರ್ಷಗಳ
ಅವಧಿಗೆ ಜಂಟಿ ಕ್ರಿಯಾತ್ಮಕ ಯೋಜನೆಗೆ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಎರಡು ದೇಶಗಳ ನಡುವೆ, ಭಾರತ ಮತ್ತು ಪೋಲೆಂಡ್ ದೇಶಗಳ ನಡುವೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಒಂದು ಸ್ವಲ್ಪ ನೋಡೋದಾದರೆ ಉಕ್ರೇನ್ ಮತ್ತು ಪೋಲೆಂಡ್ ದೇಶಗಳ ಬಗ್ಗೆ ಗಮನಿಸುವುದಾದರೆ ಮೊದಲನೇದಾಗಿ ಉಕ್ರೇನ್ ಬಗ್ಗೆ ನೋಡೋಣ. ಉಕ್ರೇನ್ನ ಅಧ್ಯಕ್ಷರು ಯಾರು? ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ವೋಲ್ಡಿಮಿರ್ ಜೆಲೆನ್ಸ್ಕಿ ಅಂತಕ್ಕಂಥವ್ರು ಪ್ರಸ್ತುತ ಅಧ್ಯಕ್ಷರು. ಇದರ ಕ್ಯಾಪಿಟಲ್ ಸಿಟಿ ಯಾವುದು? ಉಕ್ರೇನ್ನ ಕ್ಯಾಪಿಟಲ್ ಸಿಟಿ ಕೇಳ್ತಾರೆ, ಕೈವಾ ಅಂತಕ್ಕಂಥದ್ದು. ಕೈವಾ ಯಾವ ಒಂದು ದೇಶದ ಕ್ಯಾಪಿಟಲ್ ಸಿಟಿ ಆಗಿದೆ ಅಂತ ಕೇಳ್ಬೋದು? ಉಕ್ರೇನ್ ಅಂತಕ್ಕಂಥದ್ದು. ಉಕ್ರೇನ್ನ ಕ್ಯಾಪಿಟಲ್ ಸಿಟಿ ಯಾವುದಂದ್ರೆ ಕೈವಾ ಅಂತಕ್ಕಂಥದ್ದು. ಇನ್ನು ಉಕ್ರೇನ್ನ ಕರೆನ್ಸಿ ಯಾವುದು ಬಳಕೆಯಲ್ಲಿದೆ ಅಂದರೆ ಉಕ್ರೇನಿಯನ್ ಹಿರ್ವಿಯಾ ಅಂತಕ್ಕಂಥ ಒಂದು ಕರೆನ್ಸಿಯನ್ನು ಬಳಸ್ತಾರೆ ಅಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಪೋಲೆಂಡ್ ದೇಶದ ಬಗ್ಗೆ ನೋಡೋದಾದರೆ ಭಾರತದ ಅಲ್ಲಿ ಇರ್ತಕ್ಕಂಥ ಪ್ರಧಾನಿ ಯಾರು ಪ್ರಸ್ತುತ ಅಂದರೆ ಡೊನಾಲ್ಡ್ ಟಸ್ಕಿ ಅಂತಕ್ಕಂಥವ್ರು. ಯಾರು? ಡೊನಾಲ್ಡ್ ಟಸ್ಕಿ ಅವರು. ರಾಜಧಾನಿ ಯಾವುದು? ಪೋಲೆಂಡ್ನ ರಾಜಧಾನಿ ಅಂದರೆ ವಾರ್ಸಾ ಅಂತಕ್ಕಂಥದ್ದು. ವಾರ್ಸಾ ಪೋಲೆಂಡ್ನ ರಾಜಧಾನಿಯಾಗಿದೆ. ಇಲ್ಲಿ ಬಳಸ್ತಕ್ಕಂಥ ಕರೆನ್ಸಿ ಯಾವುದು ಅಂದರೆ ಪೋಲಿಷ್ ಜೋಲ್ಟಿ ಅಂತಕ್ಕಂಥದ್ದು. ಪೋಲಿಷ್ ಜೋಲ್ಟಿ ಅಂತಕ್ಕಂಥದ್ದು ಈ ಒಂದು ಕರೆನ್ಸಿಯನ್ನು ಪೋಲೆಂಡ್ನಲ್ಲಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಮುಂದುವರೆದು ನೋಡೋದಾದರೆ ಗೋಲ್ಡ್ಮನ್ ಸ್ಯಾಚ್ 2024 ಮತ್ತು 2025ರ ಭಾರತ GDP ಬೆಳವಣಿಗೆಯ ಮುನ್ಸೂಚನೆಯನ್ನು ಕಡಿತಗೊಳಿಸಿದೆ ಅಂತಕ್ಕಂಥದ್ದು. ಈ ಒಂದು ಗೋಲ್ಡ್ಮನ್ ಸ್ಯಾಚ್ ಅಂತಕ್ಕಂಥ ವರದಿ ಬಿಡುಗಡೆಯಾಗಿದೆ. ಈ ವರದಿಯಲ್ಲಿ ಭಾರತದ GDP ಬೆಳವಣಿಗೆ ದರ ಕಡಿತಗೊಂಡಿರತಕ್ಕಂಥದ್ದು ಗಮನಿಸಬಹುದು. ಇಂಡಿಯನ್ GDP ಲಾಸ್ ಅಂತಕ್ಕಂಥ ಫೈನಾನ್ಷಿಯಲ್ ಇಯರ್ ತಗೊಂಡ್ರೆ 2024-25ನೇ ವರ್ಷವನ್ನು ಇಲ್ಲಿ GDP ಬೆಳವಣಿಗೆ ದರ ಕಡಿತಗೊಳ್ಳಲಿದೆ ಅಂತಕ್ಕಂಥ ಒಂದು ವರದಿಯನ್ನು ಗೋಲ್ಡ್ಮನ್ ಸ್ಯಾಚ್ ಒಂದು ವರದಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಗೋಲ್ಡ್ಮನ್ ಸ್ಯಾಚ್ ಗ್ರೂಪ್ ಇಂಕ್ ಕೇಂದ್ರ ಸರ್ಕಾರ ವೆಚ್ಚದಲ್ಲಿ ಸಂಕೋಚದಿಂದಾಗಿ ಕ್ಯಾಲೆಂಡರ್ ವರ್ಷ CY 2020 ಅಂದರೆ ಫೈನಾನ್ಷಿಯಲ್ ಇಯರ್ 2024 ಮತ್ತು 2025ರಲ್ಲಿ ಭಾರತ ಒಟ್ಟು ದೇಶೀಯ ಉತ್ಪನ್ನ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಇದರ ಒಟ್ಟು ದೇಶೀಯ ಉತ್ಪನ್ನ ಮುನ್ಸೂಚನೆಯಲ್ಲಿ ತಲಾ 20 ಬೇಸಿಸ್ ಪಾಯಿಂಟ್ಗಳಿಂದ ಕಡಿಮೆ ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ವರದಿಯಲ್ಲಿ ತಿಳಿಸಲಾಗಿದೆ. ಭಾರತದ GDP ಬೆಳವಣಿಗೆ ದರ 2024ರಲ್ಲಿ 6.7 ಇದ್ದದ್ದು 2025ರಲ್ಲಿ 6.4ರಷ್ಟು ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಅಂದರೆ 2024ರಲ್ಲಿ 6.7 ಇದೆ, ಅದು 2025ಕ್ಕೆ ಏನಾಗ್ತದೆ 6.4ಕ್ಕೆ ಇಳಿಮುಖವಾಗಲಿದೆ ಅಂತಕ್ಕಂಥದ್ದು ಅಂದಾಜಿನಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಕೆಳದರ್ಜೆಗೆ ಕಾರಣ ಏನು? ಭಾರತದ GDP ಬೆಳವಣಿಗೆ ದರ ಇಳಿಮುಖವಾಗಲು ಕಾರಣ ಏನು ಅಂತಕ್ಕಂಥದ್ದು ನೋಡೋದಾದರೆ ಪ್ರಸಕ್ತ ವರ್ಷದ ಕೆಳದರ್ಜೆ ಅಂಶಗಳು ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಸರ್ಕಾರಿ ವೆಚ್ಚಗಳಲ್ಲಿ ವರ್ಷದಿಂದ ವರ್ಷಕ್ಕೆ 35ರಷ್ಟು ಕಡಿತವಾಗ್ತಾ ಇರೋದು ಇಲ್ಲಿ ಗಮನಿಸಬಹುದು. ಪ್ರಸಕ್ತ ವರ್ಷದಿಂದ ಏನಾಗ್ತಾ ಇದೆ, ಏಪ್ರಿಲ್ನಿಂದ ಜೂನ್ ತ್ರೈಮಾಸಿಕ ಸರ್ಕಾರಿ ವೆಚ್ಚಗಳಲ್ಲಿ ಏನಾಗ್ತದೆ ಅತಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇದು ಕೂಡ ಈ ಒಂದು GDP ಬೆಳವಣಿಗೆ ಕಡಿತಕ್ಕೆ ಕಾರಣವಾಗಿರತಕ್ಕಂಥದ್ದು. ಹಾಗೆ ಎರಡನೇ ಪಾಯಿಂಟ್ ನೋಡೋದಾದರೆ ವಿತ್ತೀಯ ಕೊರತೆಯನ್ನು GDPಯು 4.5%ಗಿಂತ ಕಡಿಮೆ ಮಾಡಲು ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಬದ್ಧತೆಯಿಂದ ಫೈನಾನ್ಷಿಯಲ್ ಇಯರ್ 2025 ಭಾರತ ಬೆಳವಣಿಗೆ ಅಡ್ಡಿಯಾಗುತ್ತದೆ ಎಂದು ಅದು ಉಲ್ಲೇಖಿಸಿದೆ ಅಂತಕ್ಕಂಥದ್ದು. ಈ ವಿತ್ತೀಯ ಕೊರತೆಯಲ್ಲಿ ಕೂಡ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗಮನಿಸಬಹುದು. 4.5ರಷ್ಟು ಕಡಿಮೆ ಮಾಡಲು ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಬದ್ಧತೆ ವಹಿಸಿತ್ತು. ಅದು ಕೂಡ ಈ ಒಂದು GDP ಬೆಳವಣಿಗೆ ಅಡ್ಡಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೆ ಬ್ಯಾಂಕುಗಳು ಅಸುರಕ್ಷಿತ ಸಾಲವನ್ನು ನಿಯಂತ್ರಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಠಿಣ ನಿಯಮಗಳಿಂದಾಗಿ ಗೃಹ ಸಾಲದ ಮಂದಗತಿಯಿಂದ ಬೆಳವಣಿಗೆ ವಿಸ್ತರಿಸಲು ನಿಧಾನಗತಿ ನೈಜ ಬಳಕೆಯ ಬೆಳವಣಿಗೆಯಿಂದ ಮತ್ತಷ್ಟು ಪ್ರತಿಕೂಲ ಎದುರಿಸಲಿದೆ ಅಂತಕ್ಕಂಥದ್ದು. ಈ ಪ್ರೈವೇಟ್ ಬ್ಯಾಂಕ್ಗಳು ಗೃಹ ಸಾಲಗಳ ಮೇಲೆ ಮಿತಿಯನ್ನು ಹೇರ್ತಕ್ಕಂಥದ್ದು ಅದು RBI ನಿಯಂತ್ರಣದಲ್ಲಿರ್ತಕ್ಕಂಥದ್ರ ಮೇಲೆ ಇದು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂಲಿ ವಿಚಾರ ಮಾಡೋದಾದರೆ ಇದು ಕೂಡ GDP ಬೆಳವಣಿಗೆ ಮೇಲೆ
ಅಡ್ಡ ಪರಿಣಾಮ ಉಂಟಾಗಲಿದೆ ಅಂತಕ್ಕಂಥ ವರದಿಯಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಇದರ ಸಂಬಂಧಿತ ಒಂದಿಷ್ಟು ಮಾಹಿತಿ ನೋಡೋದಾದರೆ, ಆಗಸ್ಟ್ 2024ರಲ್ಲಿ RBI ತನ್ನ 3ನೇ ತ್ರೈಮಾಸಿಕ ಹಣಕಾಸು ನೀತಿಯನ್ನು ಬಿಡುಗಡೆ ಮಾಡಿತ್ತು. ಭಾರತದ ನಿಜವಾದ GDP ಬೆಳವಣಿಗೆ ದರ 2025ರ ಹಣಕಾಸು ವರ್ಷದಲ್ಲಿ 7.2% ಇರಲಿದೆ, ಬೆಳೆಯುತ್ತದೆ ಎಂದು ಅಂದಾಜಿಸಿದೆ. ನಾವು ಗೋಲ್ಡ್ಮನ್ ಸ್ಯಾಚ್ ಒಂದು ವರದಿ ಪ್ರಕಾರ ನೋಡೋದಾದರೆ 6.7 ಇದ್ದಿದ್ದು 2025ಕ್ಕೆ ಏನಾಗ್ತದೆ 6.4ಕ್ಕೆ ಇಳಿಮುಖವಾಗಲಿದೆ ಅಂತಕ್ಕಂಥ ಅಂದಾಜನ್ನು ನೋಡ್ತೀವಿ. ಇವಾಗ RBIನ ಪ್ರಕಾರ ಕೇಳೋದಾದರೆ RBI ಪ್ರಕಾರ ಏನು ಮಾಡ್ತಾರೆ, 2025ಕ್ಕೆ 7.2% ಭಾರತದ GDP ಬೆಳವಣಿಗೆ ದರ ಇರಲಿದೆ ಅಂತಕ್ಕಂಥದ್ದು RBI ಅಂದಾಜಿಸಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. RBI ಪ್ರಕಾರ ಕೇಳಿದ್ರೆ 7.2, ಗೋಲ್ಡ್ಮನ್ ಸ್ಯಾಚ್ ರವರ ವರದಿ ಪ್ರಕಾರ ಕೇಳಿದ್ರೆ 6.4 ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಏತನ್ಮಧ್ಯೆ RCR ಲಿಮಿಟೆಡ್ ಭಾರತದಲ್ಲಿ GDP ಹಣಕಾಸು ವರ್ಷ 2025ರಲ್ಲಿ ಮೊದಲ ತ್ರೈಮಾಸಿಕದಲ್ಲಿ 6 ತ್ರೈಮಾಸಿಕ ಕನಿಷ್ಠ 6%ಗೆ ಇಳಿಸುತ್ತದೆ ಎಂದು ಅಂದಾಜಿಸಿದೆ. ಇಲ್ಲಿ ಇನ್ನೊಂದು ವರದಿ ಇದೆ, ICR ಅಂತಕ್ಕಂಥದ್ದು. ICR ಪ್ರಕಾರ ICR ಲಿಮಿಟೆಡ್ ಭಾರತದ GDP ಬೆಳವಣಿಗೆ ಏನು ಅಂದಾಜಿಸಿದೆ ಅಂದರೆ, ಅದು 2025ರ ತ್ರೈಮಾಸಿಕ ವರದಿಯಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟಿರಲಿದೆ ಅಂದರೆ 6% ಅಂತಕ್ಕಂಥದ್ದು. ಗೋಲ್ಡ್ಮನ್ ಸ್ಯಾಚ್ ಅವರ ವರದಿಯಲ್ಲಿ 6.4 ಅಂತಕ್ಕಂಥದ್ದು, ಅದೇ RBIನ ವರದಿಯಲ್ಲಿ 7.2ರಷ್ಟಿದೆ. ಅದೇ ICRನ ಪ್ರಕಾರ 6% ಇರಲಿದೆ ಅಂತಕ್ಕಂಥ ಅಂದಾಜಿದೆ. ಪರೀಕ್ಷೆಯಲ್ಲಿ ಯಾವುದೇ ಒಂದು ಸಂಸ್ಥೆ ಪ್ರಕಾರ ಕೇಳಿದ್ರು ಕೂಡ ನಾವು ಅದಕ್ಕೆ ಇದೆಲ್ಲ ಮಾಹಿತಿ ನಮಗಿದ್ರೆ ಯಾವುದೇ ಪ್ರಶ್ನೆ ಕೂಡ ಉತ್ತರಿಸಲಿಕ್ಕೆ ನಾವು ಎಲಿಜಿಬಿಲಿಟಿ ಇರ್ತೀವಿ. ಇದನ್ನು ಸ್ಪಷ್ಟವಾಗಿ ಗಮನಿಸ್ರಿ. ಅಂತಾರಾಷ್ಟ್ರೀಯ ಹಣಕಾಸು ವರ್ಷಗಳ ಬಗ್ಗೆ ಅಥವಾ RBI ಆಗಿರ್ಬೋದು, ಪ್ರಚಲಿತ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಇರ್ತಕ್ಕಂಥದ್ದು, ಇದರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಾವ. ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ಇವುಗಳನ್ನು ಕೂಡ ನಿಮಗೆ ಸಮಯ ಇದ್ದರೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶಗಳು ಏನಿದಾವಲ್ಲ ಅವುಗಳನ್ನು ಪಾಯಿಂಟ್ ಮಾಡ್ಕೊಂಡು ಇಟ್ಕೋರಿ. ಪರೀಕ್ಷಾ ಸಂದರ್ಭದಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದ ಅಂತಕ್ಕಂಥದ್ದು ಹೇಳ್ತಾ ಮುಂದುವರೆದು ನೋಡ್ತಾ ಹೋಗೋಣ. ಗೋಲ್ಡ್ಮನ್ ಸ್ಯಾಚ್ ಇಂಕ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ, ಇದರ ಪ್ರಸ್ತುತ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರಿದ್ದಾರೆ CEO ಅಂದರೆ ಡೇವಿಡ್ ಎಂ ಸುಲೋಮನ್ ಅಂತಕ್ಕಂಥವ್ರು ಈ ಗೋಲ್ಡ್ಮನ್ ಸ್ಯಾಚ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಒಂದು ಪ್ರಧಾನ ಕೇಂದ್ರ ಕಚೇರಿಯಲ್ಲಿದೆ. ಇದು ನ್ಯೂಯಾರ್ಕ್ ನಗರ, ಯುನೈಟೆಡ್ನ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರುತ್ತೆ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಈ ಗೋಲ್ಡ್ಮನ್ ಸ್ಯಾಚ್ನ ಒಂದು ಪ್ರಧಾನ ಕಚೇರಿ ಕಂಡು ಬರ್ತಕ್ಕಂಥದ್ದು. ಇದು ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 1869ರಲ್ಲಿ ಈ ಗೋಲ್ಡ್ಮನ್ ಸ್ಯಾಚ್ ಇಂಕ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿವರೆಗೆ ಗೋಲ್ಡ್ಮನ್ ಸ್ಯಾಚ್ ವರದಿ ಪ್ರಕಾರ ಭಾರತದ GDP ಬೆಳವಣಿಗೆ ದರ 6.7ರಿಂದ 6.4ಕ್ಕೆ ಇಳಿಮುಖವಾಗಲಿದೆ ಅಂತಕ್ಕಂಥದ್ದು ಅಂದಾಜಿಸಿದೆ. ಇದು ಕೂಡ ಗಮನಿಸ್ತಕ್ಕಂಥದ್ದು. ಇಲ್ಲಿವರೆಗೆ ಪ್ರಮುಖವಾಗಿ ಇರತಕ್ಕಂಥ ಒಂದು 2 ಟಾಪಿಕ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದನ್ನು ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಜೊತೆಗೆ ಬರ್ತಾ ಇರ್ತೀವಿ.